ಇಡೀ ಹಾಲು ಮತ ಸಮಾಜಕ್ಕೆ ಮನಸ್ಸಿಗೆ ಗೌರವಕ್ಕೆ ಧಕ್ಕೆ ಆಗಂತ ಒಂದು ವಿಷಯ ನಡೆದದು. ಏನಂತ ಹೇಳ್ತೀನಿ ಕೇಳ್ರಿ. 15 ತಾರೀಕ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಒಳಗ ಒಂದು ರಾಯಣ್ಣನವ್ರ ಮೂರ್ತಿ ಅನಾವರಣ ಆಗ್ಬೇಕಾಗಿತ್ತು. ಅದೇನೋ ರಾಜಕೀಯ ವಿಷಯ ತಗೊಂಡ್ ಬಂದು ಎಲ್ಲ ಮಿಕ್ಸಪ್ ಮಾಡಿ ಅವ್ರು ಯಾರ್ಯಾರ್ದೋ ನಡ್ಬರ್ಕ್ ವಾಗ್ವಾದ ಆಗಿ ಆ ಮೂರ್ತಿ ಉದ್ಘಾಟನೆ ಮಾಡ್ಲಿಕ್ಕ ಬಿಡ್ಲಿಲ್ಲ. ಅದು ಮೂರ್ತಿನೂ ಉದ್ಘಾಟನೆ ಆಗ್ಲಿಲ್ಲ. ಅದೇ ವಿಷಯ ಇಟ್ಕೊಂಡು ನೀನು ಪ್ರೆಸ್ ಮೀಟ್ ಒಳಗ SP ಮಂಜುನಾಥನ್ ಅವರು ಹುಣಸೂರಿಂದು ಮಾಜಿ ಶಾಸಕರವರು ಅವ್ರು ಏನ್ ಹೇಳ್ಯಾರ ಅಂತ ಹೇಳಿದ್ರೆ, ಕುರುಬ ಸಮಾಜದಾಗ ರಾಯಣ್ಣ ಹುಟ್ಟ್ಯಾರ ಅಂತೇಳಿ ಪ್ರೂಫ್ ಎಲ್ಲದ ಎಲ್ಲಿ ಬರ್ದದ ಅಂತ ಕೇಳ್ಯಾರ ಅವರು. ಇದು ವಿಷಯನೂ ಸಪರೇಟ್ ಆಗಿ ಇಡಮಿ. ಇನ್ನೊಂದೇನಂತ ಹೇಳಿದ್ರೆ, ಕುರುಬರು ರಾಯಣ್ಣನವ್ರ ಹೆಸರಿಟ್ಕೊಂಡು ದುರುಪಯೋಗ ಮಾಡ್ಕೊಳತ್ತೀವ ಅಂತ ಹೇಳಿ ಅವ್ರು ಪ್ರತ್ಯೇಕವಾಗಿ ಯಾರ ಜೊತೆ ವಾಗ್ವಾದ ಆಗ್ಯದ, ಯಾರ ಜೊತೆ ಜಗಳ ಆಗ್ಯದ, ಅವ್ರು ಒಬ್ಬರದೇ ಹೆಸರಿಟ್ಕೊಂಡು ಅವರು ಕ್ವಶನ್ ಮಾಡ್ಬೇಕಾಗಿತ್ತು. ಪ್ರೆಸ್ ಮೀಟ್ ಒಳಗ ಇಡೀ ಕುರುಬ ಸಮಾಜದವರು ಇವ್ರ ಬಗ್ಗೆ ದುರುಪಯೋಗ ಪಡಿಸ್ಕೊಳತ್ತಾರ ಅಂತ ಹೇಳಿದ್ರೆ, ಕುರುಬ ಸಮಾಜದವ್ರು ಬರೀ ಹುಣಸೂರ್ನಾಗ ಅಷ್ಟೇ ಹರ ಏನು, ಇಡೀ ಕರ್ನಾಟಕದ ಕುರುಬ ಸಮಾಜದವ್ರ. ಕುರುಬ ಸಮಾಜದವರು ಅಂದಾಗ ಎಲ್ಲರಿಗೆ ಅದು ಧಕ್ಕೆ ಆಗಂತ ವಿಷಯನೇ ಅದಲ್ಲ, ಅವ್ರ ಗೌರವಕ್ಕೆ ಧಕ್ಕೆ ಆಗಂತ ವಿಷಯದ ಬಗ್ಗೆ ಅವರು ಮಾತಾಡ್ಯಾರ. ಇನ್ನೊಂದೇನಂತ ಹೇಳಿದ್ರ, ಫಸ್ಟ್ ಪಾಯಿಂಟ್ ಅವ್ರ ಗೌರವಕ್ಕೆ ಧಕ್ಕೆ ಆಗಂತ ವಿಷಯ ಬಿಟ್ರ, ಇನ್ನೊಂದೇನಂತ ಹೇಳಿದ್ರ, ರಾಯಣ್ಣನವರು ಕುರುಬ ಸಮಾಜದಾಗ ಹುಟ್ಟಿದಂತ ಏನು ಗ್ಯಾರಂಟಿ ಅಂತ ಕೇಳ್ಯಾರಲ್ಲ. ಭಾರತದ ರಾಷ್ಟ್ರೀಯ ಲಾವಣಿ ಒಳಗೆ ಲಿಖಿತವಾಗಿದ್ದ, ಬ್ರಿಟಿಷರ್ ಬಿಟ್ಟೋದಂತ ಗ್ಯಾಜೆಟ್ ಒಳಗೆ ಲಿಖಿತವಾಗಿದ್ದಂತದ ಹಾಲು ಮತದ ಹುಟ್ಟಿರಂತ ವೀರ ಅಂತ ಹೇಳಿ. ಹಾಲು ಮತದ ಮನೆತನ ಅಂದ್ರೆ ಸಣ್ಣೊಂದು ಕುರಿಕಾಯಿ ಅಂತ ಮನೆತನದ ಹುಟ್ಟಿರಂತ ಒಬ್ಬ ವೀರ ಹೋಗಿ ದೇಶಕ್ಕಾಗಿ ಪ್ರಾಣ ಕೊಡ್ತಾನಂದ್ರ ಸಾಮಾನ್ಯ ಮಾತದ ಏನು? ನಮಗೆ ಹೆಮ್ಮೆ ಅದ. ಧರ್ಮದ ವಿಷಯಕ್ಕೆ ಬಂದ್ರೆ ಎದಿ ತಟ್ಕೊಂಡು ಹೇಳ್ತೀವಿ ನಾವು ಹಿಂದೂ ಧರ್ಮದವ್ರು ಇದ್ದೀವಿ ಅಂತೇಳಿ. ಅದೇ ಮನೆತನದ ವಿಷಯಕ್ಕೆ ಬಂದ್ರೆ ನಾವು ಒಂದು ಸಣ್ಣ ಕುರಿಕಾಯಿ ಅಂತ ಮನೆತನದ ಹುಟ್ಟಿದವ್ರಿ ನಾವು. ಅವ ಅಂತ ವೀರ ಹೋಗಿ ಅಷ್ಟೊಂದು ದೇಶಕ್ಕಾಗಿ ಪ್ರಾಣ ಕೊಡ್ತಾನಂದ್ರೆ ಸಾಮಾನ್ಯ ಮಾತಲ್ಲ. ನಮಗದ ಗೌರವನೇ ಅದ. ಅವ್ರಿಗೆ ನಾವು ಎತ್ತಿ ಹಿಡಿತೀವಿ, ಅವ್ರ ಜಯಂತಿ ಮಾಡ್ತೀವಿ, ಅದ್ರ ಬಗ್ಗೆ ನಮ್ಗೆ ಖುಷಿ ಅದ. ಯಾರೇ ಅದನ್ನು ಬರೀ ಕುರುಬರಷ್ಟೇ ಸಂಗೊಳ್ಳಿ ರಾಯಣ್ಣ ಪೂಜಾ ಮಾಡ್ರಿ, ಬರೀ ಕುರುಬರಷ್ಟೇ ಜೈಕರ್ ಹಾಕ್ರಿ ಅಂತ ಅದ ಏನ್ ಇಲ್ಲಲ್ಲ. ಬರ್ರಿ ಪೂಜಾ ಮಾಡ್ರಿ. ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರ ಭಗತ್ ಸಿಂಗ್ ಅವ್ರು ಯಾವ ಜಾತಿ ಅಂತೇಳಿ ನಾವು ಪೂಜಾ ಮಾಡ್ತೀವೇನು ಇಲ್ಲಲ್ಲ. ಅದೇ ರೀತಿ ಇವ್ರಿಗೂ ಪೂಜಾ ಮಾಡ್ರಿ, ಯಾರು ಬೇಡ ಅಂತ ಹೇಳಿದವರು. ಅದು ಬಿಟ್ಟು ಇವ್ರು ಹೆಸರಿಟ್ಕೊಂಡು ಕುರುಬರು ದುರುಪಯೋಗ ಪಡಿಸ್ಕೊಳತ್ತೀರಿ ಅಂದ್ರೆ ಇಡೀ ಕರ್ನಾಟಕದಾಗ ಹರ ಅಲ್ಲ ಕುರುಬರು. ಅವ್ರಿಗಿದು ಮನ್ಸಿಗೆ ಧಕ್ಕೆ ಆಗಲ್ಲ ವಿಷಯ. ಇದ್ರ ಬಗ್ಗೆ ಅವ್ರಿಗೆ ಕ್ಷಮೆ ಕೇಳಲೇಬೇಕು. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಅವ್ರು ಲಾಸ್ಟಿಗೆ ಹೇಳಿದ್ದು, ಯಾಕೆ ನೀವು ಮೂರ್ತಿ ಉದ್ಘಾಟನೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಜನ ಕ್ವಶನ್ ಕೇಳಿದಾಗ ಅವ್ರು ಅನ್ನೋದು ಒಂದೇ ಮಾತ, ವೀರ ಯೋಧದು ಮಹಾನ್ ವ್ಯಕ್ತಿದು ಮೂರ್ತಿ ರೋಡ್ ಬೀದಿ ಬದಿ ಇರಬಾರ್ದಂತ, ಬೀದಿ ಒಳಗೆ ಇರಬಾರ್ದಂತ. ಬೆಂಗಳೂರಿನ ಹಾದಿ ಬೀದಿಗೂ ಪ್ರತಿಯೊಂದು ನಟರದು ಮೂರ್ತಿಗಳವ. ಅದಕ್ಕೆ ಯಾರು ಈಗ ಬೀದಿ ಬದಿ ಅವ ಅಂತ ಹೇಳಿ ಯಾರಾದ್ರೂ ನಿರಾಕರಿಸ್ತಾರೇನು? ಇಲ್ಲಲ್ಲ. ಇವು ಕೇಳಿರಂತ ಪ್ರಶ್ನೆಗಳು ಬಹಳ ಮನ್ಸಿಗೆ ದುಃಖ ತರಂತದ್ದ. ನೀವು ಜಾತಿ ಬಗ್ಗೆ ಮಾತಾಡಿರಿ, ಒಂದ್ ಮಹಾನ್ ವ್ಯಕ್ತಿ ಜಾತಿ ಯಾವ್ದಂತೇಳಿ ಕೇಳಿರಿ. ಅವ್ರ ಜಾತಿ ಸೀಮಿತರ ಆಗಿರಬಾರ್ದು, ಇಡೀ ಭಾರತಕ್ಕೆ ಅವ್ರು ಸೀಮಿತರ ಅಂತ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು. ಈ ವಿಷಯ ಬಂದಿದ್ದಲ್ಲ. ಅವ್ರ ಜಾತಿ ಯಾವ್ದಂತೇಳಿ ಕ್ವಶನ್ ಮಾಡಿದ್ ಮೊದಲನೇ ತಪ್ಪ. ಎರಡನೇದು, ನೀವು ದುರುಪಯೋಗ ಪಡಿಸ್ಕೊಳತ್ತೀರ ಅನ್ನೋದೊಂದು ಎರಡನೇ ತಪ್ಪ. ಮತ್ತ ಮೂರ್ತಿ ಉದ್ಘಾಟನೆ ಮಾಡ್ಲಿಕ್ಕೆ ಬಿಡ್ಲಾರ್ದು ಒಂದು ಮೂರನೇ ತಪ್ಪ. ಇದಕ್ಕೆ ನೀವು ಕ್ಷಮೆ ಕೇಳಲೇಬೇಕು. ಇಡೀ ಕರ್ನಾಟಕದಾಗಿರಂತ ಕುರುಬ ಸಮಾಜದವರು ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ್ ಅಭಿಮಾನಿ ಬಳಗಕ್ಕ ನೀವು ಹೇಳಿರಂತ ಮಾತ ಬಹಳಷ್ಟು ಮನಸ್ಸಿಗೆ ನಾಟ್ಯದ. ಇದ್ರ ಬಗ್ಗೆ ನೀವು ಕ್ಷಮೆ ಕೇಳಲೇಬೇಕು.